ಗ್ಲೋಬಲ್ ವಾರ್ಮಿಂಗ್ ದಿನದಿಂದ ದಿನ ಹೆಚ್ಚಾಗ್ತಾನೆ ಇದೆ. ಇದರಿಂದ ಎಲ್ಲರ ಕನ್ಸರ್ನ್ ಕೂಡ ಅದ್ರ ಮೇಲೆ ಇದೆ. ಯಾವ ವೇಸ್ಟ್ ಪ್ರಾಡಕ್ಟ್ ಪರಿಸರಕ್ಕೆ ಸೇರುತ್ತೆ ಅದು ಪರಿಸರಕ್ಕೆ ಮಾತ್ರ ಕೆಟ್ಟದಾಗಲ್ಲ, ನಮ್ಮ ಫ್ಯೂಚರ್ ಮೇಲೆ ಕೂಡ ಪರಿಣಾಮ ಬೀಳುತ್ತೆ. ಸೊ ವೇಸ್ಟ್ ಪ್ರಾಡಕ್ಟ್ ನ ರೀಸೈಕಲ್ ಮಾಡೋದು ಪರಿಸರಕ್ಕೆ ಎಷ್ಟು ಒಳ್ಳೇದು ಅಷ್ಟೇ ಕೂಡ ನಮಗೆ ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ಟಾಪ್ 10 ರೀಸೈಕಲ್ ಮಾಡಬಹುದಾದಂತ ಬಿಸ್ನೆಸ್, ಜಾಸ್ತಿ ಪ್ರಾಫಿಟ್ ಮಾಡುವಂತ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನೀವು ವೇಸ್ಟ್ ರೀಸೈಕಲ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ ಮುಂಚೆ ನೀವು ಮುಖ್ಯವಾಗಿ ಈ 2 ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೋಬೇಕು. ಅದ್ರಲ್ಲಿ ಮೊದಲನೇದಾಗಿ ನೀವು ಯಾವ ವೇಸ್ಟ್ ಪ್ರಾಡಕ್ಟ್ ನ ರೀಸೈಕಲ್ ಮಾಡ್ತೀರಾ ಅಂತ ಡಿಸೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಆಗಿರ್ಬೋದು, ಇಲ್ಲಾಂದ್ರೆ ಮನೇಲಿ ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಕನ್ಸ್ಟ್ರಕ್ಷನ್ ವೇಸ್ಟ್ ಆಗಿರ್ಬೋದು, ಇಲ್ಲಾಂದ್ರೆ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಬಾಟಲ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಇನ್ನೂ ಬೇರೆ ಯಾವ್ದಾದ್ರು ಪ್ರಾಡಕ್ಟ್ಸ್ ಆಗಿರ್ಬೋದು. ಅಂದ್ರೆ ನೀವು ಯಾವ ವೇಸ್ಟ್ ಪ್ರಾಡಕ್ಟ್ ನ ರೀಸೈಕಲ್ ಮಾಡ್ತೀರಾ, ಅದಕ್ಕೆ ಏನ್ ಪ್ರೊಸೆಸ್ ಇದೆ, ಅದಕ್ಕೆ ಏನೇನ್ ಮಷಿನರಿ ಬೇಕಾಗುತ್ತೆ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ಅವೆಲ್ಲ ಕೂಡ ನಾವು ತಿಳ್ಕೋಬೇಕು. ಸೊ ನೀವು ಈ ಬಿಸ್ನೆಸ್ ನ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಪ್ರಾಫಿಟ್ ಮಾತ್ರ ಸಿಗಲ್ಲ, ಪರಿಸರ ಕೂಡ ಒಳ್ಳೇದಾಗುತ್ತೆ. ಟಾಪ್ 10 ರೀಸೈಕಲ್ ಬಿಸ್ನೆಸ್ ಅಲ್ಲಿ 10th ಪ್ಲೇಸ್ ಅಲ್ಲಿ ಇರೋದು PVC ರೀಸೈಕಲಿಂಗ್. ಅಂದ್ರೆ ನೀವು PVC ವೇಸ್ಟ್ ನ ಯೂಸ್ ಮಾಡ್ಕೊಂಡು ಹೊಸ PVC ಐಟಮ್ಸ್ ನ ರೆಡಿ ಮಾಡಬೇಕು. ಫಾರ್ ಎಕ್ಸಾಂಪಲ್ PVC ಪೈಪ್ಸ್ ಆಗಿರ್ಬೋದು, ಟ್ಯಾಂಕ್ಸ್ ಆಗಿರ್ಬೋದು, ಶೇಡ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು PVC ಐಟಮ್ಸ್ ಆಗಿರ್ಬೋದು. ನೀವು PVC ವೇಸ್ಟ್ ನ ರೀಸೈಕಲ್ ಮಾಡ್ಬಿಟ್ಟು ಹೊಸ PVC ಐಟಮ್ಸ್ ಆಗಿ ರೆಡಿ ಮಾಡಬೇಕು ಅಂದ್ರೆ ನೀವು PVC ವೇಸ್ಟ್ ನ ಹೀಟ್ ಮಾಡ್ಬಿಟ್ಟು ಅದನ್ನ ಬ್ರೇಕ್ ಮಾಡ್ಬಿಟ್ಟು ಅಂಡ್ ಈ ಪ್ರೋಸೆಸ್ ಅಲ್ಲಿ ಪ್ರೋಲೋಸಿಸ್, ಹೈಡ್ರೋಸಿಸ್ ಎಲ್ಲ ಕೂಡ ಇನ್ವಾಲ್ವ್ ಆಗುತ್ತೆ. ನೀವು ಈ ಬಿಸ್ನೆಸ್ ಮಾಡೋದ್ರಿಂದ ಪ್ಲಾಸ್ಟಿಕ್ ನ ಕೂಡ ಕಂಟ್ರೋಲ್ ಮಾಡಬಹುದು. ಯಾಕಂದ್ರೆ ಈಗ ಆಲ್ರೆಡಿ ಯೂಸ್ ಆಗಿರುವಂತ PVC ವೇಸ್ಟ್ ನ ಇಟ್ಕೊಂಡು ಅದನ್ನ ರೀಸೈಕಲ್ ಮಾಡ್ಬಿಟ್ಟು ಅದನ್ನೇ ರೀಯೂಸ್ ಮಾಡಂಗ್ ಮಾಡ್ತಿರಲ್ಲ, ಅದರಿಂದ ಪ್ಲಾಸ್ಟಿಕ್ ಯೂಸೇಜ್ ನ ಕೂಡ ನಾವು ಕಂಟ್ರೋಲ್ ಮಾಡಬಹುದು. 9th ಪ್ಲೇಸ್ ಅಲ್ಲಿ ಕನ್ಸ್ಟ್ರಕ್ಷನ್ ವೇಸ್ಟ್ ರೀಸೈಕ್ಲಿಂಗ್ ಬಿಸ್ನೆಸ್ ಇದೆ. ಕನ್ಸ್ಟ್ರಕ್ಷನ್ ಸೈಟ್ಗಳಿಂದ ಸಿಗುವಂತ ಸಾಲಿಡ್ ಸ್ಕ್ರಾಪ್ಗಳನ್ನ ನಾವು ಯೂಸ್ ಮಾಡಿಕೊಂಡು ನಾವು ರೀಸೈಕಲ್ ಮಾಡ್ಬಿಟ್ಟು ಅದನ್ನ ಬ್ರಿಕ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಟೈಲ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಪಾರ್ಟಿಷನ್ ಬೋರ್ಡ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಯಾವ್ದಾದ್ರು ಸೀಲಿಂಗ್ ಮೆಟೀರಿಯಲ್ಸ್ ಆಗಿ ಕೂಡ ಕನ್ವರ್ಟ್ ಮಾಡ್ಬೋದು. ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ಸಿಗುವಂತ ಸಾಲಿಡ್ ಸ್ಕ್ರಾಪ್ ನ ಚೆನ್ನಾಗಿ ಕಂಪ್ರೆಸ್ ಮಾಡ್ಬಿಟ್ಟು ಅದಕ್ಕೆ ಒಳ್ಳೆ ಶೇಪ್ ಕೊಟ್ಬಿಟ್ಟು ಒಳ್ಳೆ ಐಟಮ್ ಆಗಿ ರೆಡಿ ಮಾಡ್ಬೋದು. ನೀವು ಈ ಬಿಸ್ನೆಸ್ ಅಲ್ಲಿ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ನ ಯೂಸ್ಫುಲ್ ಆಗಿರುವಂತ ಮೆಟೀರಿಯಲ್ಸ್ ಆಗಿ ಕನ್ವರ್ಟ್ ಮಾಡಬಹುದು. ಇದರಿಂದ ಏನಾಗುತ್ತೆ, ಫ್ಯೂಚರ್ ಅಲ್ಲಿ ಬೇರೆ ಯಾರು ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಮೆಟೀರಿಯಲ್ಸ್ ಗಳು ಸಿಗುತ್ತೆ. 8th ಪ್ಲೇಸ್ ಅಲ್ಲಿ ಯುಟೆನ್ಷಿಯಲ್ ರೀಸೈಕ್ಲಿಂಗ್ ಬಿಸ್ನೆಸ್ ಇದೆ. ಅಂದ್ರೆ ಪಾತ್ರೆಗಳನ್ನ ರೀಸೈಕಲ್ ಮಾಡುವಂತ ಬಿಸ್ನೆಸ್. ಅಂದ್ರೆ ಸ್ಟೀಲ್ ಇಂದ, ಐರನ್ ಇಂದ, ಕಾಪರ್ ಇಂದ ಮಾಡಿರುವಂತ ಹಳೆ ಪಾತ್ರೆಗಳನ್ನ ರೀಸೈಕಲ್ ಮಾಡ್ಬಿಟ್ಟು ಕಿಚನ್ ಅಲ್ಲಿ ಯೂಸ್ ಮಾಡುವಂತ ಹೊಸ ಪಾತ್ರೆಗಳಾಗಿ ರೆಡಿ ಮಾಡೋದು. ನೀವು ಹಳೆ ಪಾತ್ರೆನ ಹೆಂಗೆ ಹೊಸ ಪಾತ್ರೆ ಮಾಡೋದು ಅಂದ್ರೆ ನೀವು ಹಳೆ ಪಾತ್ರೆನ ಚೆನ್ನಾಗಿ ಮೆಲ್ಟ್ ಮಾಡ್ಬಿಟ್ಟು ಅದನ್ನ ಹೊಸ ಪಾತ್ರೆಯಾಗಿ ಕನ್ವರ್ಟ್ ಮಾಡಬೇಕು. ಇದರಲ್ಲಿ ಏನ್ ಪ್ರೋಸೆಸ್ ಇನ್ವಾಲ್ವ್ ಆಗುತ್ತೆ ಅಂದ್ರೆ ಹಳೆ ಪಾತ್ರೆನ ಮೆಲ್ಟ್ ಮಾಡ್ಬಿಟ್ಟು ಅದಕ್ಕೆ ರೀಶೇಪ್ ಕೊಟ್ಬಿಟ್ಟು ಹೊಸ ಪಾತ್ರೆ ಆಗಿ ರೆಡಿ ಮಾಡೋದು. ನೀವು ಈ ಬಿಸ್ನೆಸ್ ಮಾಡೋದ್ರಿಂದ ಮೆಟಲ್ ವೇಸ್ಟ್ ಕೂಡ ಕಮ್ಮಿ ಆಗುತ್ತೆ ಅಂಡ್ ಹಳೆ ಪಾತ್ರೆನ ಹೊಸ ಪಾತ್ರೆ ಕನ್ವರ್ಟ್ ಮಾಡೋದ್ರಿಂದ ನಮ್ಗೆ ಹೊಸ ಕಿಚನ್ ವೇರ್ ಕೂಡ ಸಿಗುತ್ತೆ. 7th ಪ್ಲೇಸ್ ಅಲ್ಲಿ ನಮಗೆ ಗ್ಲಾಸ್ ರೀಸೈಕ್ಲಿಂಗ್ ಬಿಸ್ನೆಸ್ ಇದೆ. ಅಂದ್ರೆ ಗಾಜಿನ ರೀಸೈಕ್ಲಿಂಗ್ ಬಿಸ್ನೆಸ್. ಅಂದ್ರೆ ಅದ್ರ ಓಲ್ಡ್ ಗ್ಲಾಸ್ ಐಟಮ್ಸ್ ನ ರೀಸೈಕಲ್ ಮಾಡ್ಬಿಟ್ಟು ನಾವು ಹೊಸದಾಗಿ ಡ್ರಿಂಕಿಂಗ್ ಗ್ಲಾಸ್ ನ, ಮೋಲ್ಡೆಡ್ ಸ್ಕಲ್ಪ್ಚರ್ಸ್ ನ ಮತ್ತೆ ಗ್ಲಾಸ್ ಫೈಬರ್ ಆಗಿ ಕನ್ವರ್ಟ್ ಮಾಡಬಹುದು. ಅಂದ್ರೆ ಇದ್ರಲ್ಲಿ ಏನ್ ಪ್ರೋಸೆಸ್ ಇನ್ವಾಲ್ವ್ ಆಗುತ್ತೆ ಅಂದ್ರೆ ಗ್ಲಾಸ್ ನ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡ್ಬಿಟ್ಟು ಅದನ್ನ ಕ್ರಶ್ ಮಾಡಿ, ಸಾರ್ಟ್ ಮಾಡಿ, ಕ್ಲೀನ್ ಮಾಡ್ಬಿಟ್ಟು, ಮೆಲ್ಟ್ ಮಾಡಿ ಆಮೇಲೆ ಹೊಸ ಗ್ಲಾಸ್ ಐಟಮ್ಸ್ ಆಗಿ ಮೋಲ್ಡ್ ಮಾಡೋದು. ನೀವು ಈ ಬಿಸ್ನೆಸ್ ಮಾಡೋದ್ರಿಂದ ಹೊಸ ಗ್ಲಾಸ್ ಪ್ರಾಡಕ್ಟ್ಸ್ ನ ಮತ್ತೆ ಸಸ್ಟೈನಬಿಲಿಟಿ ಗ್ಲಾಸ್ ಪ್ರಾಡಕ್ಟ್ಸ್ ನ ಪ್ರಮೋಟ್ ಮಾಡಬಹುದು. 6th ಪ್ಲೇಸ್ ಅಲ್ಲಿ ಮ್ಯಾಟ್ರೆಸ್ ರೀಸೈಕ್ಲಿಂಗ್ ಬಿಸ್ನೆಸ್. ಅಂದ್ರೆ ಹಾಸಿಗೆನ ರೀಸೈಕಲ್ ಮಾಡುವಂತ ಬಿಸ್ನೆಸ್. ಹಳೆ ಮ್ಯಾಟ್ರಿಕ್ಸ್ ನ ರೀಸೈಕಲ್ ಮಾಡೋದ್ರಿಂದ, ಅಂದ್ರೆ ಹಳೆ ಹಾಸಿಗೆಗಳನ್ನ ರೀಸೈಕಲ್ ಮಾಡೋದ್ರಿಂದ ನಾವು ಅದರಲ್ಲಿ ಇರುವಂತ ಫೈಬರ್ ನ, ಮೆಟಲ್ ನ, ಇಲ್ಲಾಂದ್ರೆ ಯಾವ್ದಾದ್ರು ಪ್ಲಾಸ್ಟಿಕ್ ಕಾಂಪೌಂಡ್ ನ ರೀಯೂಸ್ ಮಾಡಬಹುದು. ಅಂದ್ರೆ ಇದ್ರಲ್ಲಿ ಏನ್ ಪ್ರೊಸೆಸ್ ಇನ್ವಾಲ್ವ್ ಆಗುತ್ತೆ ಅಂದ್ರೆ ಹಾಸಿಗೆ ಒಳಗೆ ಏನೇನ್ ಮೆಟೀರಿಯಲ್ಸ್ ಇರುತ್ತಲ್ಲ ಅದನ್ನೆಲ್ಲ ಸಪರೇಟ್ ಮಾಡ್ಬಿಟ್ಟು ರೀಸೈಕಲ್ ಮಾಡೋದು. ನೀವು ಈ ಬಿಸ್ನೆಸ್ ಮಾಡೋದ್ರಿಂದ ವೇಸ್ಟ್ ಆಗ್ತಿರುವಂತ ಮ್ಯಾಟ್ರಿಕ್ಸ್ ಮತ್ತೆ ಅದರೊಳಗಿರುವಂತ ಬೇರೆ ಬೇರೆ ಮೆಟೀರಿಯಲ್ಸ್ ನ ರೀಸೈಕಲ್ ಮಾಡ್ಬಿಟ್ಟು ಬೇರೆ ಬೇರೆ ಐಟಮ್ಸ್ ಆಗಿ ರೆಡಿ ಮಾಡಬಹುದು. 5th ಪ್ಲೇಸ್ ಅಲ್ಲಿ ನಿಮಗೆ ಟೆಕ್ಸ್ಟೈಲ್ ರೀಸೈಕ್ಲಿಂಗ್ ಬಿಸ್ನೆಸ್ ಇದೆ. ಈ ಬಿಸ್ನೆಸ್ ಅಲ್ಲಿ ಹಳೆ ಟೆಕ್ಸ್ಟೈಲ್ ಗಳು ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಬಟ್ಟೆಗಳನ್ನ ರೀಸೈಕಲ್ ಮಾಡ್ಬಿಟ್ಟು ಹೊಸ ಟೆಕ್ಸ್ಟೈಲ್, ಹೊಸ ಬಟ್ಟೆಗಳು, ಇಲ್ಲಾಂದ್ರೆ ಯಾವ್ದಾದ್ರು ಹೊಸ ಫರ್ನಿಚರ್ ಮೆಟೀರಿಯಲ್ಸ್ ನ ನಾವು ರೆಡಿ ಮಾಡಬಹುದು. ಇದರಲ್ಲಿ ಟೆಕ್ಸ್ಟೈಲ್ ಟೈಪ್ ಮತ್ತೆ ಕಲರ್ ಮೇಲೆ ಅದನ್ನ ಸಾರ್ಟ್ ಮಾಡ್ಬಿಟ್ಟು ಪ್ರೊಸೆಸ್ ಮಾಡ್ತಾರೆ. ನೀವು ಈ ಬಿಸ್ನೆಸ್ ಮಾಡೋದ್ರಿಂದ ಟೆಕ್ಸ್ಟೈಲ್ ವೇಸ್ಟ್ ನ ಕಮ್ಮಿ ಮಾಡಬಹುದು ಅಂಡ್ ಯಾವ್ದಾದ್ರು ಹೊಸ ಮೆಟೀರಿಯಲ್ಸ್ ಗೆ ರಾ ಮೆಟೀರಿಯಲ್ಸ್ ನ ರೆಡಿ ಕೂಡ ಮಾಡಬಹುದು. ಅಂಡ್ ನೀವು ಈ ಬಿಸ್ನೆಸ್ ಮಾಡೋದ್ರಿಂದ ಸಸ್ಟೈನಬಲ್ ಫ್ಯಾಷನ್ ಮತ್ತೆ ಹೋಮ್ ಫರ್ನಿಚರ್ ಗೆ ಕೂಡ ಸಪೋರ್ಟ್ ಮಾಡಬಹುದು. 4th ಪ್ಲೇಸ್ ಅಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ ವೇಸ್ಟ್ ರೀಸೈಕ್ಲಿಂಗ್ ಬಿಸ್ನೆಸ್ ಇದೆ. ಅಂದ್ರೆ ಎಲೆಕ್ಟ್ರಾನಿಕ್ ವೇಸ್ಟ್ ಗಳನ್ನ ರೀಸೈಕಲ್ ಮಾಡ್ಬಿಟ್ಟು ಅದರ ವ್ಯಾಲ್ಯೂಬಲ್ ಮೆಟೀರಿಯಲ್ಸ್ ಆಗಿ ಕನ್ವರ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಕ್ಯಾಡ್ಮಿಯಮ್ ಆಗಿರ್ಬೋದು, ಲೆಡ್ ಆಗಿರ್ಬೋದು, ಪ್ರಾಸ್ಪರಸ್ ಆಗಿರ್ಬೋದು, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಮೆಟೀರಿಯಲ್ಸ್ ಆಗಿ ಕೂಡ ರೀಸೈಕಲ್ ಮಾಡಬಹುದು. ಈ ಪ್ರೋಸೆಸ್ ಅಲ್ಲಿ ಎಲೆಕ್ಟ್ರಾನಿಕ್ ವೇಸ್ಟ್ ಗಳನ್ನ ಸೇಫ್ ಆಗಿ ಹ್ಯಾಂಡಲ್ ಮಾಡ್ಬಿಟ್ಟು ರೀಸೈಕಲ್ ಮಾಡಬೇಕು. ನೀವು
ಈ ಪ್ರೋಸೆಸ್ ನ ಮಾಡೋದ್ರಿಂದ ಎಲೆಕ್ಟ್ರಾನಿಕ್ ವೇಸ್ಟ್ ಗಳಲ್ಲಿ ಬೇಕಾಗಿರುವಂತ ಮೆಟೀರಿಯಲ್ಸ್ ತಗೊಂಡು ಅಂಡ್ ಬೇರೆ ಯಾವ ಟಾಕ್ಸಿಕ್ ವೇಸ್ಟ್ ಗಳು ಪರಿಸರಕ್ಕೆ ಹಾನಿ ಮಾಡುತ್ತಲ್ಲ ಅದನ್ನೆಲ್ಲ ಕೂಡ ನಾವು ತಡಿಬಹುದು. ಇದೆಲ್ಲದ್ರ ಜೊತೆಗೆ ನಾವು ರಿಯೂಸ್ ಮಾಡುವಂತ ಒಳ್ಳೆ ವ್ಯಾಲ್ಯೂಬಲ್ ಮೆಟೀರಿಯಲ್ಸ್ ನ ರೆಡಿ ಮಾಡಬಹುದು. ಥರ್ಡ್ ಪ್ಲೇಸ್ ಅಲ್ಲಿ ನಮಗೆ ಬನಾನಾ ಫೈಬರ್ ರೀಸೈಕ್ಲಿಂಗ್ ಬಿಸ್ನೆಸ್ ಇದೆ. ಅಂದ್ರೆ ಬಾಳೆ ನಾರಿನ ರೀಸೈಕ್ಲಿಂಗ್ ಬಿಸ್ನೆಸ್. ಅಂದ್ರೆ ಬನಾನಾ ಸ್ಟೆಮ್ಸ್ ಗಳನ್ನ ರೀಸೈಕಲ್ ಮಾಡ್ಬಿಟ್ಟು ನಾವು ಒಳ್ಳೆ ಕ್ವಾಲಿಟಿ ಟೆಕ್ಸ್ಟೈಲ್ಸ್ ನ ಫ್ಯಾಬ್ರಿಕ್ಸ್ ನ ರೆಡಿ ಮಾಡಬಹುದು. ನಾವ್ ಇದರಲ್ಲಿ ಬನಾನಾ ಸ್ಟೆಮ್ಸ್ ಅಲ್ಲಿ ಇರುವಂತ ಫೈಬರ್ ನ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ರೀಸೈಕ್ಲಿಂಗ್ ನ ಸ್ಟಾರ್ಟ್ ಮಾಡಬೇಕು. ಇದರಿಂದ ನೀವು ಅಗ್ರಿಕಲ್ಚರಲ್ ವೇಸ್ಟ್ ನ ಕೂಡ ಕಂಟ್ರೋಲ್ ಮಾಡಬಹುದು ಅಂಡ್ ಎಕೋ ಫ್ರೆಂಡ್ಲಿ ಟೆಕ್ಸ್ಟೈಲ್ಸ್ ನ ಕೂಡ ಕ್ರಿಯೇಟ್ ಮಾಡಬಹುದು. ನೀವು ಇದರ ಜೊತೆಗೆ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂಡ್ ಫ್ಯಾಷನ್ ನ ಕೂಡ ಪ್ರಮೋಟ್ ಮಾಡಬಹುದು. ಸೆಕೆಂಡ್ ಪ್ಲೇಸ್ ಅಲ್ಲಿ ನಮಗೆ ಪ್ಲಾಸ್ಟಿಕ್ ಚಿಪ್ಸ್ ಪ್ಯಾಕೆಟ್ ಗಳನ್ನ ರೀಸೈಕಲ್ ಮಾಡ್ಬಿಟ್ಟು ಸನ್ ಗ್ಲಾಸಸ್ ಆಗಿ ಕನ್ವರ್ಟ್ ಮಾಡುವಂತ ಬಿಸ್ನೆಸ್ ಇದೆ. ನಾವು ಈ ಬಿಸ್ನೆಸ್ ಅಲ್ಲಿ ವೇಸ್ಟ್ ಆಗಿರುವಂತ ಪ್ಲಾಸ್ಟಿಕ್ ಚಿಪ್ಸ್ ಪ್ಯಾಕೆಟ್ ಗಳನ್ನ ಇಟ್ಕೊಂಡು ಅದನ್ನ ರೀಸೈಕಲ್ ಮಾಡ್ಬಿಟ್ಟು ಸನ್ ಗ್ಲಾಸಸ್ ಆಗಿ ರೆಡಿ ಮಾಡಬಹುದು. ಇದ್ರಲ್ಲಿ ಏನ್ ಪ್ರೊಸೆಸ್ ಇನ್ವಾಲ್ವ್ ಆಗುತ್ತೆ ಅಂದ್ರೆ ಪ್ಲಾಸ್ಟಿಕ್ ಪ್ಯಾಕೆಟ್ ಗಳನ್ನ ಕಲೆಕ್ಟ್ ಮಾಡ್ಬಿಟ್ಟು ಕ್ಲೀನ್ ಮಾಡಿ ಮೆಲ್ಟ್ ಮಾಡಿ ಆಮೇಲೆ ಕೊನೆಗೆ ಮೋಲ್ಡ್ ಮಾಡೋದು. ನಾವು ಇದರಿಂದ ಪ್ಲಾಸ್ಟಿಕ್ ವೇಸ್ಟ್ ನ ಕೂಡ ಕಂಟ್ರೋಲ್ ಮಾಡಬಹುದು ಅಂಡ್ ಆಮೇಲೆ ಫ್ಯಾಷನೇಬಲ್ ಆಕ್ಸೆಸರೀಸ್ ನ ಕೂಡ ರೆಡಿ ಮಾಡಬಹುದು. ಅಂದ್ರೆ ಟರ್ನಿಂಗ್ ಟ್ರಾಶ್ ಇಂಟು ಟ್ರೆಜರ್. ನಮ್ ಕನ್ನಡದಲ್ಲಿ ಕಸನ ನಿಧಿಯಾಗಿ ಕನ್ವರ್ಟ್ ಮಾಡೋದು. ಸೊ ಫೈನಲಿ ಫಸ್ಟ್ ಪ್ಲೇಸ್ ಅಲ್ಲಿ ನಮಗೆ ಅಲ್ಯೂಮಿನಿಯಂ ರೀಸೈಕ್ಲಿಂಗ್ ಬಿಸ್ನೆಸ್ ಇದೆ. ಅಲ್ಯೂಮಿನಿಯಂ ಕ್ಯಾನ್ಸ್ ಗಳನ್ನ ರೀಸೈಕಲ್ ಮಾಡ್ಬಿಟ್ಟು ಹೊಸ ಅಲ್ಯೂಮಿನಿಯಂ ಕ್ಯಾನ್ಸ್ ಆಗಿ ಇಲ್ಲಾಂದ್ರೆ ಯಾವ್ದಾದ್ರು ಹೊಸ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಆಗಿ ರೆಡಿ ಮಾಡೋದು. ಇದ್ರಲ್ಲಿ ಏನ್ ಪ್ರೊಸೆಸ್ ಇನ್ವಾಲ್ವ್ ಆಗುತ್ತೆ ಅಂದ್ರೆ ಅಲ್ಯೂಮಿನಿಯಂ ಕ್ಯಾನ್ಸ್ ಗಳನ್ನ ಕಲೆಕ್ಟ್ ಮಾಡ್ಬಿಟ್ಟು ಅದನ್ನ ಮೆಲ್ಟ್ ಮಾಡ್ಬಿಟ್ಟು ಹೊಸ ಶೇಪ್ ಕೊಡೋದು. ನೀವು ಈ ಬಿಸ್ನೆಸ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಪ್ರಾಫಿಟ್ ನೇ ಮಾಡಬಹುದು. ಯಾಕಂದ್ರೆ ತುಂಬಾ ಜನರಿಗೆ ರಾ ಅಲ್ಯೂಮಿನಿಯಂ ನ ಅವಶ್ಯಕತೆ ತುಂಬಾನೇ ಇದೆ. ಅದಕ್ಕೋಸ್ಕರ ನೀವು ಅಲ್ಯೂಮಿನಿಯಂ ನ ರೀಸೈಕಲ್ ಮಾಡ್ಬಿಟ್ಟು ರಾ ಅಲ್ಯೂಮಿನಿಯಂ ನ ಎಲ್ರಿಗೂ ಸಪ್ಲೈ ಮಾಡಿದ್ರೆ ನಿಮ್ಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಸೊ ಈಗ ಗೊತ್ತಾಯ್ತಲ್ಲ ಟಾಪ್ 10 ಬೆಸ್ಟ್ ರೀಸೈಕ್ಲಿಂಗ್ ಬಿಸ್ನೆಸ್ ಯಾವ್ದು ಅಂತ. ನೀವು ಯಾವುದೇ ಬಿಸ್ನೆಸ್ ನ ಮಾಡಿದ್ರು ನೀವು ಸೋಷಿಯಲ್ ಮೀಡಿಯಾನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ಮಾರ್ಕೆಟಿಂಗ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಟಾಪ್ ಅಲ್ಲಿ ಬರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನು ನೆಕ್ಸ್ಟ್ ಯಾವ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡಲಿ ಅಂತ ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ನಿಮ್ಗೆ ಯಾವ್ದಾದ್ರು ಬಿಸ್ನೆಸ್ ಬಗ್ಗೆ ಕೋರ್ಸ್ಕೊಳ್ಬೇಕು ಅಂದ್ರೆ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.